ವಿವೇಕ ಸ್ಮಾರಕಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಡ್ತಾರೆ. ಆಶ್ರಮದ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ರಾಮಕೃಷ್ಣಾಶ್ರಮಕ್ಕೆ ಆಲ್ರೆಡಿ ಬಂದಿದ್ದಾರೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿವೇಕ ಸ್ಮಾರಕಕ್ಕೆ ಭೇಟಿ ಕೊಡ್ತಾರೆ. ದಾರಿಯುದ್ದಕ್ಕೂ ಅಭಿಮಾನಿಗಳು ಮೋದಿಗೆ ಜಯಕಾರ ಹಾಕಿದ್ದಾರೆ. ರಾಮಕೃಷ್ಣ ಆಶ್ರಮದಲ್ಲಿ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತಾರೆ ಅಂತ ಹೇಳಲಾಗಿದೆ. ಅನಂತರ ಅಲ್ಲಿ ವಿವೇಕ ಸ್ಮಾರಕ ಬಹಳ ವೈಶಿಷ್ಟ್ಯತೆಗಳನ್ನ ಹೊಂದಿದೆ. ಅದನ್ನೆಲ್ಲ ಪರಿಶೀಲಿಸ್ತಾರೆ, ಅದನ್ನೆಲ್ಲ ಗಮನಿಸ್ತಾರೆ ಒಮ್ಮೆ ಮೋದಿಯವರು. ಆನಂತರ ವಿವೇಕಾನಂದರ ತತ್ವಾದರ್ಶಗಳ ಕುರಿತಾಗಿ ನೆನಪಿಸಿಕೊಳ್ಳುವಂತಹ ದಿನ ಇವತ್ತು. ವಿವೇಕ ಸ್ಮಾರಕ ಲೋಕಾರ್ಪಣೆ ಆಗ್ತಾ ಇರತಕ್ಕಂತಹ ದಿನ. 1892ರಲ್ಲಿ ವಿವೇಕಾನಂದರು ಮೈಸೂರಿಗೆ ಬಂದಿದ್ದಾಗ ಉಳ್ಕೊಂಡಿದ್ದಂತಹ ಜಾಗ ಮತ್ತು ರಾಮಕೃಷ್ಣ ಆಶ್ರಮ ಎಲ್ಲವೂ ಕೂಡ ಅಲ್ಲೇ ಇರತಕ್ಕಂಥದ್ದು. ಹಾಗಾಗಿ ವಿವೇಕ ಸ್ಮಾರಕವನ್ನ ಲೋಕಾರ್ಪಣೆಗೊಳಿಸಿ ನೋಡಿ, ವೇದಿಕೆ ಕಾರ್ಯಕ್ರಮಗಳು ಆರಂಭ ಆಗ್ತಾ ಇದೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ವಿವೇಕ ಸ್ಮಾರಕಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿಗ ಆರತಿ ನಡೀತಾ ಇದೆ. ಅಲ್ಲೊಂದು ಪುಟ್ಟ ಶಿವನ ದೇವಾಲಯ ಕೂಡ ಇದೆ. सांस्कृतिक युवा केंद्र में इस समय प्रधानमंत्री नरेंद्र मोदी मौजूद हैं, कर्नाटक के दौरे पर हैं। इस दौरान शिव मंदिर में प्रधानमंत्री ने पूजा अर्चना भी की है। तो ऐतिहासिक निरंजन मठ में स्थापित है ये विवेक स्मारक। प्रधानमंत्री नरेंद्र मोदी कर्नाटक के दौरे पर हैं। आपको बता दें, बेहद महत्वपूर्ण प्रधानमंत्री का मिशन दक्षिण। इस समय स्वामी विवेकानंद सांस्कृतिक युवा केंद्र का उद्घाटन किया प्रधानमंत्री नरेंद्र मोदी ने, और विवेक स्मारक का उद्घाटन किया है प्रधानमंत्री नरेंद्र मोदी ने, और शिव मंदिर में पूजा अर्चना भी की है। ये दृश्य आप देख सकते हैं प्रधानमंत्री नरेंद्र मोदी के पूजा अर्चना के। ये शिव मंदिर में पूजा अर्चना करते हुए निरंजन मठ कर्नाटक में प्रधानमंत्री मौजूद हैं, और स्वामी विवेकानंद सांस्कृतिक केंद्र का उन्होंने उद्घाटन भी किया है। विवेक स्मारक का उन्होंने उद्घाटन किया है। इससे पहले प्रधानमंत्री आंध्र प्रदेश के दौरे पर थे, और अब प्रधानमंत्री जो है कर्नाटक के दौरे पर हैं। ऐतिहासिक निरंजन मठ में स्थापित है ये विवेक स्मारक, जहां पर प्रधानमंत्री नरेंद्र मोदी इस समय मौजूद हैं, और विवेक स्मारक में शिव मंदिर, जहां पर प्रधानमंत्री नरेंद्र मोदी ने पूजा अर्चना भी की है। हम जानते हैं कि प्रधानमंत्री नरेंद्र मोदी अपनी जड़ों से जुड़े हुए व्यक्ति हैं, और जब भी किसी बेहतर काम की, अच्छे काम की शुरुआत करते हैं तो पूजा अर्चना के साथ उसकी शुरुआत करते नजर आते हैं। प्रधानमंत्री नरेंद्र मोदी का दक्षिण का ये दौरा बेहद महत्वपूर्ण माना जा रहा है, क्योंकि इससे कर्नाटक को बहुत सारी विकास योजनाओं की सौगात मिलते हुए नजर आएगी। कहीं न कहीं कनेक्टिविटी के लिहाज से देखा जाए अश्विनी मिश्र हमारे साथ, हमारे सहयोगी जुड़ रहे हैं ज्यादा जानकारी के साथ। अश्विनी, विवेक ಪ್ರಧಾನಿ ನರೇಂದ್ರ ಮೋದಿ ಅವರು
ಮೈಸೂರಿಗೆ ಆಗಮಿಸಿದ್ದಾರೆ ರಾಮಕೃಷ್ಣ ಆಶ್ರಮದಲ್ಲಿ. ಈ ಸಂದರ್ಭದಲ್ಲಿ ಅಲ್ಲಿ ಇರುವಂತಹ ನೇರ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರಿ ಸಿಎಂ ಡಿಕೆ ಶಿವಕುಮಾರ್ ಅವರು. ಅದೇ ರೀತಿಯಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಅವರು ಅಲ್ಲಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ವಿವೇಕ ಸ್ಮಾರಕವನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆ ಮಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಒಂದು ಸಭಾಂಗಣಕ್ಕೆ ತೆರಳುವಂತಹ ಸಾಧ್ಯತೆ ಇದೆ. ಅರಮನೆ ನಗರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿರುವಂತಹ ಲೈವ್ ದೃಶ್ಯಾವಳಿ. ರಾಮಕೃಷ್ಣ ಆಶ್ರಮದಲ್ಲಿ ನೂತನವಾಗಿ ನಿರ್ಮಿಸಲಾದ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನ ಉದ್ಘಾಟನೆಯನ್ನ ಮಾಡಿದ್ದಾರೆ. 1892ರಲ್ಲಿ ಸ್ವಾಮಿ ವಿವೇಕಾನಂದ ಅವರು ಮೈಸೂರಲ್ಲಿ ತಂಗಿದ್ದಂತಹ ಐತಿಹಾಸಿಕ ಘಟನೆಯನ್ನ ಸ್ಮರಿಸುವ ಉದ್ದೇಶದಿಂದ ಈ ಸ್ಮಾರಕವನ್ನ ನಿರ್ಮಾಣ ಮಾಡಲಾಗಿದ್ದು, ಅವರ ಬೋಧನೆಗಳು ಹಾಗೂ ಆದರ್ಶಗಳ ಮೂಲಕ ಯುವ ಜನತೆಗೆ ಸ್ಫೂರ್ತಿ ನೀಡುವಂತಹ ಉದ್ದೇಶವನ್ನ ಹೊಂದಿದೆ. ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೆ ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು ಅವರನ್ನ ಬರಮಾಡಿಕೊಳ್ತಾರೆ. ಆ ಬಳಿಕ ರಾಮಕೃಷ್ಣ ಆಶ್ರಮಕ್ಕೆ ಆಗಮಿಸುತ್ತಾರೆ. ಆಗಮಿಸಿ ಈಗ ವಿವೇಕ ಸ್ಮಾರಕವನ್ನ ಉದ್ಘಾಟನೆಯನ್ನ ಮಾಡಿದ್ದಾರೆ. ಈಗ ರಾಮಕೃಷ್ಣ ಆಶ್ರಮ ಶಾಲೆಗೂ ಕೂಡ ಭೇಟಿ ಕೊಡ್ತಾರೆ. ಈ ಭೇಟಿಯ ಬಳಿಕ ವಾಪಸ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಇವತ್ತು ಮೈಸೂರು ನಗರದಾದ್ಯಂತ ಬಿಗಿ ಭದ್ರತಾ ವ್ಯವಸ್ಥೆಯನ್ನು ಕೂಡ ಕೈಗೊಳ್ಳಲಾಗಿದೆ. ವಿಮಾನ ನಿಲ್ದಾಣ, ಹೆಲಿಪ್ಯಾಡ್, ರಾಮಕೃಷ್ಣ ಆಶ್ರಮ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ಭದ್ರತಾ ಸಿಬ್ಬಂದಿಯನ್ನ ನಿಯೋಜನೆ ಕೂಡ ಮಾಡಲಾಗಿದೆ. ಕಾರ್ಯಕ್ರಮ ನಡೆಯುವಂತಹ ಸ್ಥಳಕ್ಕೆ ಯಾರೆಲ್ಲ ಬರ್ತಾರೆ, ಹಲವು ಹಂತದ ಭದ್ರತಾ ತಪಾಸಣೆಗಳನ್ನ ಮುಗಿಸಿಕೊಂಡು ಈಗ ಒಳಗಡೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ನಗರದ ಪ್ರಮುಖ ರಸ್ತೆಗಳಲ್ಲಿ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನ ಕೂಡ ಹೇಳಲಾಗಿದೆ. ಪರ್ಯಾಯ ಮಾರ್ಗವನ್ನ ಬಳಸುವಂತೆ ಪೊಲೀಸರು ಈಗಾಗಲೇ ಎಚ್ಚರಿಕೆಯನ್ನ ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ಭದ್ರತಾ ಸಿಬ್ಬಂದಿಯೊಂದಿಗೆ ಸಹಕಾರ ಕೊಡಬೇಕು, ಸಂಚಾರ ಸಂಬಂಧಿತ ಸೂಚನೆಗಳನ್ನ ಪಾಲನೆ ಮಾಡಬೇಕು ಅಂತೇಳಿ ಅಧಿಕಾರಿಗಳು ಮೈಸೂರಿನ ನಿವಾಸಿಗಳಿಗೆ, ಸಾರ್ವಜನಿಕರಿಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ವಿವೇಕ ಸ್ಮಾರಕ ಉದ್ಘಾಟನಾ ಸಮಾರಂಭದಲ್ಲಿ ಧಾರ್ಮಿಕ ಮುಖಂಡರು, ಜನಪ್ರತಿನಿಧಿಗಳು, ಅಧಿಕಾರಿಗಳು, ವಿದ್ಯಾರ್ಥಿಗಳು ಹಾಗೂ ಸಾವಿರಾರು ಭಕ್ತರು ಕೂಡ ಭಾಗವಹಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಅಲ್ಲಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದ ಸಂದರ್ಭದಲ್ಲಿ ನಮಸ್ಕರಿಸಿ ಅಲ್ಲಿಂದ ಮುನ್ನಡೆದ ಸಂದರ್ಭದ ದೃಶ್ಯಾವಳಿ. ವಿಜೇಂದ್ರ ಅವರು ಕೂಡ ಅಲ್ಲಿ ನಿಮಗೆ ಕಾಣೋದಕ್ಕೆ ಸಿಗ್ತಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸ್ವಾಮಿ ವಿವೇಕಾನಂದ ಅವರು ಮೈಸೂರಿಗೆ ಆಗಮಿಸಿ ಉಳಿದುಕೊಂಡಿದ್ದಂತಹ ಪವಿತ್ರ ತಾಣವೊಂದು ಈಗ ವಿವೇಕ ಸ್ಮಾರಕವಾಗಿ ಮೈದಳಿದು ಲೋಕಾರ್ಪಣೆಗೊಂಡಿದೆ.